ಮಾಜಿ ಸಚಿವ ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ವಿರುದ್ಧ 25 ಕೋಟಿ ಅಕ್ರಮ ಆಸ್ತಿ ಆರೋಪ ಕೇಳಿಬರ್ತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇರಿಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ ಲೋಕಾಯುಕ್ತರಿಂದ ಮನವಿ ಕೂಡ ಮಾಡಲಾಗಿದೆ. ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಅಂತ ಹೇಳಿಬಿಟ್ಟು ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಐಎಂ ಕೇಸ್ ತನಿಖೆ ಹೇಗೆ ನಡೆದಿದೆ ಅನ್ನೋದನ್ನ ನಾವು ನೋಡಿದ್ದೀವಿ. ಅವರು ಪ್ರಾಸಿಕ್ಯೂಷನ್ ಕೇಳಿದ್ರೆ ಏನಿದೆ ಅಂತ ನೋಡೋಣ ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಯಾಕೆ ಈಗಲೇ ಅಂತಿಮ ನಿರ್ಧಾರಕ್ಕೆ ಬರೋಣ ಅಂತ ಹೇಳಿಯೂ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಸಚಿವ ಜಮೀರ್ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜಮೀರ್ ಅವರ ವಿರುದ್ಧ 25 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಆರೋಪ ಕೇಳಿಬಂದಿತ್ತಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜಮೀರ್ ವಿರುದ್ಧ ರಾಜ್ಯಪಾಲರಿಗೆ ಲೋಕಾಯುಕ್ತರಿಂದ ಮನವಿ ಮಾಡಲಾಗಿದೆ. ಯಾರು ಕೂಡ ಕಾನೂನಿಗಿಂತ ದೊಡ್ಡವರಲ್ಲ ಅಂತ ಹೇಳಿಬಿಟ್ಟು ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಈ ಹಿಂದೆ ಐಎಂ ಕೇಸ್ ತನಿಖೆ ಹೇಗೆ ನಡೆದಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅವರು ಪ್ರಾಸಿಕ್ಯೂಷನ್ ಕೇಳಿದ್ರೆ ಏನಿದೆ ನೋಡೋಣ ಎಲ್ಲರೂ ಕೂಡ. ಯಾಕೆ ಈಗಲೇ ಅಂತಿಮ ನಿರ್ಧಾರಕ್ಕೆ ಬರೋಣ ಅಂತ ಹೇಳಿಬಿಟ್ಟು ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸದ್ಯ ಜಮೀರ್ ಅವರ ಆದಾಯ ಮೀರಿ ಆಸ್ತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗಿದ್ರೆ ಏನಿದು ಪ್ರಕರಣ, ಏನು ಆಸ್ತಿ, ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ 2018ರಲ್ಲಿ ಐ ಮಾನಿಟರಿ ಅಡ್ವೈಸರ್ ವಂಚನೆ ಹಗರಣ ಮತ್ತೆ ಇದಕ್ಕೆ ಸಂಬಂಧ ಅಂದಿನ ವಕ್ಫ್ ಸಚಿವ ಆಗಿದ್ರು ಜಮೀರ್ ಅಹಮದ್ ಖಾನ್ ಅವರಿಗೆ ಸೇರಿದಂತಹ ಮನೆ ಹಾಗೂ ಕಚೇರಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ದಾಳಿಯನ್ನು ನಡೆಸಿತ್ತು. ಬಳಿಕ ಜಮೀರ್ ಅವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಪಾರ ಪ್ರಮಾಣದ ಆಸ್ತಿ ಸಂಪಾದಿಸಿರುವ ಶಂಕೆ ಕೂಡ ಇತ್ತು. ಈ ಬಗ್ಗೆ ಎಫ್ಐಆರ್ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ಅಂದಿನ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಇಡಿ ಶಿಫಾರಸು ಕೂಡ ಮಾಡಿತ್ತು. ಅದರಂತೆಯೇ ಎಸಿಬಿ ಕೂಡ ತನಿಖೆಯನ್ನ ಆರಂಭಿಸಿತ್ತು. ಇನ್ನು ಎಸಿಬಿ ರದ್ದಾದ ಬಳಿಕ ಆ ಪ್ರಕರಣ ಲೋಕಾಯುಕ್ತ ಪೊಲೀಸರಿಗೆ ವರ್ಗಾವಣೆ ಕೂಡ ಆಯಿತು. ಮಾಜಿ ಸಚಿವರ ಸಂಪತ್ತಿನ ತನಿಖೆಯನ್ನ ಲೋಕಾಯುಕ್ತ ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ ಮಾರ್ಗದರ್ಶನದಲ್ಲಿ ಎಸ್ಪಿ ಶಿವಪ್ರಕಾಶ್ ದೇವರಾಜ್ ಹಾಗೆ ಡಿವೈಎಸ್ಪಿ ಎಚ್ಎಂ ಸತೀಶ್ ನೇತೃತ್ವದ ತಂಡ ನಡೆಸಿತು. ಶಾಸಕರಾಗುವುದಕ್ಕಿಂತ ಮುನ್ನ ಸಾರಿಗೆ ಹಾಗೆ ರಿಯಲ್ ಎಸ್ಟೇಟ್ ಬಿಸಿನೆಸ್ನಲ್ಲಿ ಜಮೀರ್ ಅವರು ತೊಡಗಿಸಿಕೊಂಡಿದ್ರು. 2005ರಲ್ಲಿ ಚಾಮರಾಜಪೇಟೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮೊದಲ ಬಾರಿಗೆ ಜೆಡಿಎಸ್ ಪಕ್ಷದಿಂದ ಗೆದ್ದು ವಿಧಾನಸಭೆಯನ್ನು ಅವರು ಪ್ರವೇಶಿಸಿದ್ರು. ಆಮೇಲೆ ಶಾಸಕರಾಗಿ ಆಯ್ಕೆಯಾದ ವರ್ಷದಿಂದ ಜಮೀರ್ ಅವರ 2 ದಶಕಗಳ ಸಂಪತ್ತಿನ ಲೆಕ್ಕವನ್ನ ಲೋಕಾಯುಕ್ತ ಪೊಲೀಸರು ಈಗ ಶೋಧಿಸಿದ್ದಾರೆ. 2005ರಿಂದ 2025ರವರೆಗೆ 5 ಬಾರಿ ಶಾಸಕ ಹಾಗೂ 3 ಬಾರಿ ಸಚಿವರಾಗಿ ಜಮೀರ್ ಕಾರ್ಯನಿರ್ವಹಿಸಿದ್ದಾರೆ. ಈ ಅವಧಿಯಲ್ಲಿ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಕ್ರಮವಾಗಿ ಆಸ್ತಿ ಸಂಪಾದಿಸಿರುವುದು ತನಿಖೆಯಲ್ಲಿ ರುಜುವಾತಾಗಿದೆ ಅಂತ ಸರ್ಕಾರದ ಮೂಲಗಳು ಹೇಳಿವೆ. ಈ ಕುರಿತಂತೆ ಹಾಗಿದ್ರೆ ಪ್ರಿಯಾಂಕ್ ಖರ್ಗೆ ಏನು ಹೇಳಿದ್ರು ಜಮೀರ್ ಅವರ ಕುರಿತಾಗಿ ಬನ್ನಿ ನೋಡ್ಕೊಂಡ್ ಬರೋಣ ಏನು ಹೇಳಿದ್ದಾರೆ ಅಂತ. ಅಲ್ಲಿ ಜಮೀರ್ ಅವ್ರನ್ನ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಲೋಕಾಯುಕ್ತರು ನೋಡೋಣ. ಈಗ ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಲಾ. ಬಟ್ ಹಿಂದೆ ಕೂಡ ನಾವು ಯಾವ ರೀತಿ ಇವೆಲ್ಲ ನಡೆದಿರೋದಂತ ನಾವು ನೋಡಿದ್ದೇವೆ. ಏನಿದ್ರು ಅವರು ಕೊಡ್ಲಿ, ನೋಡೋಣ, ವಿ ವಿಲ್ ಸಿ. ಯಾಕಂದ್ರೆ ಯಾರು ಕೂಡ ಕಾನೂನ್ಗಿಂತ ಮೇಲಲ್ಲ. ಈಗ ಅವರು ಪ್ರಾಸಿಕ್ಯೂಷನ್ ಕೇಳಿದ್ರೆ ಅವ್ರು ಏನೇನಿದೆ ಅಂತ ನೋಡೋಣ. ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್ಸ್? ಸರ್, ಐಎಂಎ ಪ್ರಕರಣದಲ್ಲಿ ಜಮೀರ್ ಅವ್ರನ್ನ ಪ್ರಾಸಿಕ್ಯೂಷನ್ ಕೊಡಬೇಕು ಅಂತ ಲೋಕಾಯುಕ್ತರು ನೋಡೋಣ. ಈಗ ವಾಟ್ ಎವರ್ ಇಟ್ ಹ್ಯಾಸ್ ಟು ಹ್ಯಾಪನ್ ಆಸ್ ಪರ್ ಲಾ. ಬಟ್ ಹಿಂದೆ ಕೂಡ ನಾವು ಯಾವ ರೀತಿ ಇವೆಲ್ಲ ನಡೆದಿರೋದಂತ ನಾವು ನೋಡಿದ್ದೇವೆ. ಏನಿದ್ರು ಅವರು ಕೊಡ್ಲಿ, ನೋಡೋಣ, ವಿ ವಿಲ್ ಸಿ. ಯಾಕಂದ್ರೆ ಯಾರು ಕೂಡ ಕಾನೂನ್ಗಿಂತ ಮೇಲಲ್ಲ. ಈಗ ಅವರು ಪ್ರಾಸಿಕ್ಯೂಷನ್ ಕೇಳಿದ್ರೆ ಅವ್ರು ಏನೇನಿದೆ ಅಂತ ನೋಡೋಣ. ವೈ ಆರ್ ವಿ ಜಂಪಿಂಗ್ ಟು ಕನ್ಕ್ಲೂಷನ್ಸ್? ಸರ್,